H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. प्रधानमंत्री नरेंद्र मोदी के साथ सेशल्स के राष्ट्रपति डॉक्टर पैट्रिक हेर्मिनी की उच्च स्तरीय वार्ता, रक्षा और समुद्री सुरक्षा को लेकर करार की उम्मीद. Ministry of Health of Seychelles on pharmacopoeia cooperation planning. Minister of Health. व्यापार बढ़ाने के साथ साथ हम फिनटेक और डिजिटल सॉल्यूशंस में भी आगे बढ़ेंगे. विकास साझेदारी भारत सेशल्स संबंधों की मजबूत नींव रही है. हमारे सभी प्रयास सेशल्स की प्राथमिकताओं और आवश्यकताओं पर आधारित है. इस दिशा में आगे बढ़ते हुए आज हम $175 मिलियन के स्पेशल इकोनॉमिक पैकेज की घोषणा करने जा रहे हैं. यह पैकेज सोशल हाउसिंग, ई मोबिलिटी, वोकेशनल ट्रेनिंग, स्वास्थ्य, रक्षा और मैरीटाइम सिक्योरिटी जैसे क्षेत्रों में ठोस परियोजनाओं को सपोर्ट देगा. इन पहलों से सेशल्स के लोगों, विशेषकर युवाओं के लिए रोजगार और कौशल के नए अवसर सृजित होंगे. सेशल्स की कैपेसिटी बिल्डिंग में भारत के हाईटेक प्रोग्राम की महत्वपूर्ण भूमिका रही है. मुझे खुशी है कि सेशल्स के सिविल सर्वेंट्स की भारत में ट्रेनिंग के लिए आज MOU किया जा रहा है. We undertook a comprehensive review of Seychelles inter-relations and reaffirmed our shared commitment to advancing a practical, forward-looking partnership anchored in tangible outcomes for our peoples. We exchanged views on our shared vision for cooperation over the next 5 years, identifying priority areas and ensures that our bilateral engagement remains relevant and aligned with national development objectives. महात्मा गांधी को श्रद्धांजलि अर्पित की. ये यात्रा दोनों देशों के बीच मैत्रीपूर्ण संबंधों, आपसी सहयोग और दीर्घकालिक साझेदारी को और सुदृढ़ करने की दिशा में एक महत्वपूर्ण कदम मानी जा रही है. गौरतलब है कि भारत और सेशल्स के बीच राजनयिक संबंधों की स्थापना के 50 वर्ष
IICF is a 3-day celebration from the 12th to 14th of February at Chamra Vajra. This is a true celebration of coffee and the rich heritage culture of Karnataka. We invite all of you to come and celebrate with us for 3 days. ಕಾಫಿ ಫೆಸ್ಟಿವಲ್ 2026 ಫೆಬ್ರವರಿ 12ರಿಂದ 14 ತನಕ ಚಾಮರಾವಜ್ರ ಜಯಮಹಲ್ ಪ್ಯಾಲೇಸ್ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಈ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಈವೆಂಟನ್ನು ಸ್ಟೇಕ್ ಹೋಲ್ಡರ್ಸ್ ಮೇನ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಎಲ್ಲ ಸಹಕಾರ ನೀಡ್ತಾ ಇದೆ, ಎಲ್ಲ ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ಇನ್ವಾಲ್ವ್ಮೆಂಟ್ ಆಗಿದೆ. ಅದರ ಜೊತೆಗೆ ವೇರಿಯಸ್ ಸ್ಪಾನ್ಸರ್ಸು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಈವೆಂಟ್ದು ಒಂದು ಸ್ಪೆಷಾಲಿಟಿ ಏನೆಂದರೆ ಎಂಟೈರ್ ಕಾಫಿ ಸೆಕ್ಟರ್, ಎಂಟೈರ್ ವ್ಯಾಲ್ಯೂ ಚೈನಿಂದ ಕಾಫಿ ಸೆಕ್ಟರ್ ಈ ಈವೆಂಟಲ್ಲಿ ಕವರ್ ಆಗ್ತಾ ಇದೆ. ಪದಾಧಿಕಾರಿಗಳು ಮಾನ್ಯ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಅವರ ಸ್ಪೋಕ್ಸ್ ಪರ್ಸನ್ ವಿನಯ್ ಕುಮಾರ್ ಅವರು, ಅವರ ಜೊತೆಯಲ್ಲಿ RCB ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ನನ್ನನ್ನು ಇವತ್ತು ಭೇಟಿ ಮಾಡಿದರು. ನಾವು ಈಗಾಗಲೇ ಏನು 4ನೇ ಮಾರ್ಚಲ್ಲಿ ಘಟನೆ ನಡೆದಿತ್ತು, ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಪುನಾ ಅವರನ್ನು ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಕಮಿಷನ್ ಪುನಃ ಅವರು ಕಮಿಷನ್ ಮಾಡಿತ್ತು. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಆಧಾರದ ಮೇಲೆ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಮತ್ತು RCB ಅವರಿಗೆ ನಾವು ತಿಳಿಸಿದ್ದೇವೆ ಅನೇಕ ವಿಚಾರಗಳನ್ನು. ಅವರಿಗೆ ಏನು ಜಸ್ಟಿಸ್ ಪುನಃ ಅವರ ವರದಿಯಲ್ಲಿ ನಮೂದು ಮಾಡಿದ್ದಾರೆ, ಅವರ ರೆಕಮೆಂಡೇಶನ್ಸ್ ಏನಿದ್ದಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ಪತ್ರದ ಮೂಲಕ ತಿಳಿಸಿದ್ದೇವೆ. ಅದಕ್ಕೆ ಅದರ ಜೊತೆಯಲ್ಲಿ ಇದನ್ನು ಓವರ್ಸಿ ಮಾಡಬೇಕು ಅಂಥೇಳಿ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ವಿ. ನಮ್ಮ ಏನು ಮಹೇಶ್ವರ ಅವರು BBMP ಕಮಿಷನರ್ ಇದ್ದಾರೆ, GBA ಕಮಿಷನರ್ ಈಗ ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಇವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಸ್ಟೇಡಿಯಂನ ವಿಸಿಟ್ ಮಾಡಿ ಏನೆಲ್ಲ ಈ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ವಿ. ಅವರು ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು 17-18 ಪಾಯಿಂಟ್ಸ್ ಹಾಕಿ ಅವರು ಕೊಟ್ಟಿದ್ದಾರೆ. ಅದನ್ನು ಸರ್ಕಾರದ ಹಂತದಲ್ಲಿ ಏನು ಮಾಡಬಹುದು ಮತ್ತು ಅವರಿಗೆ ಏನು ನಾವು ಸೂಚನೆ ಕೊಡ್ಬೋದು ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು. ನಾವು ಇಲ್ಲಿ RCB ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು, ಅವ್ರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು RCBನವರು ಬಂದಿದ್ರು ನಮ್ಮ ಜೊತೆಯಲ್ಲಿ, ಒಂಥರ ಹೊರಡೆಯಿಂದ ಬಂದು ನೋಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಅನುಕೂಲ ಆಗೋ ಥರ ಆದಷ್ಟು ಬೇಗ ವೆನ್ಯೂನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಬೇಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದು ಮೀಟ್ ಮಾಡಿ ನಮಗೆ ಒಂಥರ ತುಂಬ ಖುಷಿ ಆಯಿತು. ಅವ್ರು ಹೇಳಿದ್ದು ಈ ಥರ ನಾವು ಎಲ್ಲರೂ ಒಂದು ಕಮಿಟಿನ ಕರೆಸ್ತೀನಿ, ನಾನು ಮಹೇಶ್ವರ್ ಅವ್ರನ್ನ ಕಳಿಸ್ತೀನಿ ಮತ್ತು ಹಾಗೇನೆ ಪೊಲೀಸ್ ಕಮಿಷನರ್ ಅವ್ರನ್ನ ಕರೆಸ್ತೀನಿ ಆ ಮೀಟಿಂಗ್ಗೆ. ಸೊ ಹಾಗೇನೆ RCBನವರು ಇರ್ತಾರೆ ಜೊತೆಗೆ. ಸೊ 12ನೇ ತಾರೀಕು ನಾವು ಮೀಟ್ ಮಾಡಿಬಿಟ್ಟು ಅದನ್ನು ಒಂದು ಡಿಸಿಷನ್ಗೆ ಬರೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ನಮಗೆ ವಾಟರ್ ಬೆಲ್ ಅಂದ ಕ್ಷಣ ನಮಗೆ ಖುಷಿ ಆಯಿತು. ಏಕೆಂದರೆ ನಮಗೆ ವಾಟರ್ ಬೆಲ್ ಇಲ್ಲದ ಆದಾಗ ನಮಗೆ ತುರುಕಿ, ಹೊಟ್ಟೆ ನೋವು ಮತ್ತು ತಲೆನೋವು ಅದು ಇದು ಬರ್ತಿತ್ತು. ಇವಾಗ ಭಾಳ ಇದು ಆಗೈತಿ, ಎಲ್ಲ ಕಮ್ಮಿ ಆಗೈತಿ. ನಮ್ಗೆ ಜ್ಞಾನಗೌಡ ಸರ್ ಮಾಡಿಸಿದಕ್ಕೆ ನಮ್ಗೆ ಖುಷಿ ಅನಿಸೈತಿ. ಫಸ್ಟ್ 11 ಗಂಟೆ ಕುಡಿತೀವಿ ರೀ, ಆಮೇಲೆ ಕಡೆಗೆ 3 ಗಂಟೆಗೆ ಕುಡಿತೀವಿ ರೀ ಮತ್ತು 1 ಗಂಟೆಗೆ ಕುಡಿತೀವಿ.
ಬಾರಿ ಮಕ್ಕಳಿಗೆ ನೀರು ಕುಡಿಯುವುದರಿಂದ ಆರೋಗ್ಯವಾಗಿರುತ್ತೇವೆ. ಮೊದಲಿಗೆ ಮಕ್ಕಳು ಸರಿಯಾಗಿ ನೀರು ಕುಡಿತಿರಲಿಲ್ಲ. ಆದ್ದರಿಂದ ಮಕ್ಕಳಿಗೆ ತಲೆ ನೋವು, ತಲೆ ತಿರುಗುವಿಕೆ, ಆಯಾಸ, ಕೆಟ್ಟ ವಾಸನೆ, ಆಮೇಲೆ ಆಯಾಸವಾಗುವುದು, ಆಮೇಲೆ ದುರ್ಬಳಕೆ, ರಕ್ತಹೀನತೆ, ಮೂತ್ರಪಿಂಡದ ಸೋಂಕು ಇವೆಲ್ಲ ಕಾಣಿಸ್ತಿತ್ತು. ಆದರೆ ನಮ್ಮ ಶಾಲೆಯಲ್ಲಿ ನಮ್ಮ ಅಧಿಕಾರಿಗಳು ಬಂದು ಮಾಹಿತಿ ನೀಡಿದ ನಮ್ಮ ಸಿಬ್ಬಂದಿಗಳು, ಶಿಕ್ಷಕರು ಎಲ್ಲರ ಮಕ್ಕಳ ಹಿತದೃಷ್ಟಿಯಿಂದ ನಾವು ಶಾಲೆಯಲ್ಲಿ ವಾಟರ್ ಬೆಲ್ ಬಾರಿಸುವುದರಿಂದ, ಚೆನ್ನಾಗಿ ನೀರು ಕುಡಿಯೋದ್ರಿಂದ ಈಗ ಮಕ್ಕಳಲ್ಲಿ ಆರೋಗ್ಯ ಚೆನ್ನಾಗಿದೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ ಸರ್. 2023 ಸ್ಟಾರ್ಟ್ ಆಗಿದೆ ಸರ್. ಅದು ಈ ಸೋಮವಾರಲಿದ್ದ ಸರ್ ಶುಕ್ರವಾರ ತನಕ 10:10ವರೆಗೆ 12 ಗಂಟೆಗೆ ಒಂದು ಸರ, ಮಧ್ಯಾಹ್ನ 3 ಗಂಟೆಗೆ ಸರ, ಶನಿವಾರ 10 ಗಂಟೆಗೆ 12 ಗಂಟೆಗೆ ಒಂದು ಸಲ ಸರ್. ಬೆಲ್ ಮಾಡಿದಾಗ ನೀರು ಕುಡ್ತೇವೆ ಸರ್ ಮಕ್ಕಳಿಗೆ. ಅದೊಂದು ಒಳ್ಳೆಯ ಆರೋಗ್ಯ ಸರ್ ನೀರು ಕುಡಿಯೋ ಮಕ್ಕಳಿಗೆ. ನೀರು ಕೊಡೋರಂತಂದು ದಿನಕ್ಕೆ 3 ಸರಿ ನೀರು ಮಕ್ಕಳಿಗೆ ಕುಡಿಸ್ರಿ, ಇಲ್ಲಕ್ಕೆ ಬಾಯಾರಿಕೆ ಆಗುತ್ತಾ, ನೀರು ಹುಡುಗರಿಗೆ ಆರೋಗ್ಯ ಕೆಡುತ್ತಾ ಅಂತಂದು ಹೇಳಿ ಕೊಟ್ಟಿದ್ದಾರೆ. ನೀರು ಕುಡಿಸ್ತೀವಿ. ನೀರು ಬಿಸಿ ನೀರನ್ನು ಕಾಸಿ ಕೊಡ್ರಿ ಅಂತ ಹೇಳಿದರು. ಬಿಸಿ ನೀರನ್ನು ಕಾಸಿ ಕೊಡ್ತೀವಿ. ಬೆಳಗ್ಗೆ ಮುಂಜಾನೆ ಒಂದು ಟೈಮು ಬಿಸಿ ನೀರು ಕಾಸಿ ಕೊಡ್ರಮ್ಮ ಅಂತ ಹೇಳಿದರು. ಬೆಳಗ್ಗೆ ಒಂದು ಟೈಮು ಬಿಸಿ ನೀರು ಕೊಡ್ತೀವಿ ಮಕ್ಕಳಿಗೆ. ಆ ಸರ್ ಹೇಳಿದಂಗೆ ನಾವು ನಡ್ಕೊಂಡು ಹೊಂಟೀವಿ ಅಂತ. ಜಾಸ್ತಿ ಕಾಣ್ತಿದ್ವಿ. ಮಕ್ಕಳಲ್ಲಿ ಸ್ವಲ್ಪ ಲವಲವಿಕೆ ಕಡಿಮೆ ಇರ್ತಾಯಿತ್ತು. ಈ ವಾಟರ್ ಬೆಲ್ ಪರಿಕಲ್ಪನೆ ಬಂದ ನಂತರ 1-2 ತಿಂಗಳು ನಂತರ ಮಕ್ಕಳಲ್ಲಿ ಲವಲವಿಕೆ ಕಾಣೋದಾಗಿರಲಿ, ಆ ಚರ್ಮ ರೋಗದ ತೊಂದರೆಗಳು ಕಂಡು ಮಕ್ಕಳು ಓದು ಬರೋದಲ್ಲಿ ಆಸಕ್ತಿಯಿಂದ ಭಾಗವಹಿಸ್ತೀವಿ ಸರ್. ಇದನ್ನು ನಾವು ಈ ಒಂದು ಪರಿಕಲ್ಪನೆ 2023ರಲ್ಲಿ ತಂದಾಗ ಏನಂತಂದರೆ 2010ನೇ ತಾರೀಕು 2ನೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರವರು ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟಾಗ ಈ ಒಂದು ವಾಟರ್ ಬೆಲ್ ಎಂಬ ಪರಿಕಲ್ಪನೆಯನ್ನು ನೋಡಿ ಅತ್ಯಂತ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಆಶ್ರಮ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ತರಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಿಂದ ಜಾರಿ ಮಾಡಲಾಯಿತು. ಅದರ ಜೊತೆಗೆ ಈಗ ಸರ್ಕಾರವೇ ಕೂಡ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ವಾಟರ್ ಬೆಲ್ಲಿನ ಅಗತ್ಯತೆಯನ್ನು ಮನಗಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ. ಹಾಗೂ ಈ ವಾಟರ್ ಬೆಲ್ ಪರಿಕಲ್ಪನೆಯಿಂದ ಮಕ್ಕಳಲ್ಲಿ ಕೂಡ ಕಲಿಕಾ ವಾತಾವರಣ ಉತ್ತಮಗೊಂಡಿದೆ. ಅದರ ಜೊತೆಗೆ ತರಗತಿಯಲ್ಲಿ ಪಾಲ್ಗೊಳ್ಳುವಿಕೆಯ ಒಂದು ಗುಣಮಟ್ಟ ಕೂಡ ಹೆಚ್ಚಾಗಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.